ಸೊ ಈ ಥರ ಮಾಡ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ. ಫಸ್ಟ್ ಟೈಮ್ ಇಲ್ಲಿ ತೊಗೊತಾ ಇರೋದು. ತುಂಬಾನೇ ಹೆಲ್ಪ್ ಮಾಡುತ್ತೆ. ಇವಾಗ ನೋಡಿ ಬೆಡ್ಶೀಟ್ ಎಲ್ಲ ಹಾಕಿ ಸರಿ ಮಾಡ್ತಾ ಇದೆ. ಬಾರ್ಬೆಕ್ಯೂ ಚಿಕನ್ ವಿಂಗ್ಸ್ ನಂಗೆ ಗೊತ್ತಿಲ್ಲ, ಇನ್ನೂ ಟೇಸ್ಟ್ ಮಾಡೋಣ. ಮನೆಗೆ ಹೋಗಿ ಟೇಸ್ಟ್ ಮಾಡ್ತೀನಿ. ಬಿರಿಯಾನಿ ತೊಗೊಂಡಿದ್ದೀವಿ. ಸೊ ಬಿರಿಯಾನಿ, ಬಾರ್ಬೆಕ್ಯೂ ಚಿಕನ್ ವಿಂಗ್ಸು, ಪೊಟ್ಯಾಟೊ ಬಜ್ಜಿ. ಹಲ್ಲುಚ್ಕೊಂಡು ಬಂದ. ಇವಾಗ ಮಧ್ಯಾಹ್ನ ಯಾರಾದರೂ ಹಲ್ಲುಚ್ತಾರ? ಹೊಸ ಪೇಸ್ಟ್ ಅಂದ ತಕ್ಷಣ ಹಲ್ಲುಚ್ಚಿ ಬಿಡ್ಬೇಕಾ ನೀನು? ನಮ್ಮ ಮನೆಯಲ್ಲಿ ಟೊಮ್ಯಾಟೊಗೆ ಸೀಡ್ಸ್ ತೆಗೆದು ಅಡುಗೆ ಮಾಡ್ತೀವಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಲಾಸ್ಟ್ ವ್ಲಾಗ್ಸ್ ಎಲ್ಲ ನೋಡ್ಕೊಂಬಂದ್ರಿ ಅಂತ ಅನ್ಕೊಂತೀನಿ. ಈ ವ್ಲಾಗ್ನಲ್ಲಿ ನಮ್ಮ ಸಿರಿನ ನಾವು ಈ ವರ್ಷಕ್ಕೆ ಫಸ್ಟ್ ಸ್ವಿಮ್ಮಿಂಗ್ ಕ್ಲಾಸ್ ಕರ್ಕೊಂಡು ಹೋಗ್ತಾ ಇದ್ವಿ. ಅದರ ಎಕ್ಸ್ಪೀರಿಯನ್ಸ್, ಹಾಗೆ ನಮ್ಮ ಸಿರಿ ಸ್ವಲ್ಪ ಆಕ್ಟಿವಿಟೀಸ್ ನೋಡ್ಕೊಂಬರೋಣ. ಸಿರಿ ಆಲ್ಮೋಸ್ಟ್ 2 years ಇದ್ದಾಗಿಂದ ಶಿವ ಸ್ವಿಮ್ಮಿಂಗ್ ಕಲಿಸ್ತಾ ಇದ್ದಾರೆ ಪಾಪಗೆ. You said to daddy, this is my restaurant, you are my first customer, right? Yeah. So what is meant by customer? A customer means you have to come to the restaurant and they will give you a happy meal, and you have to sit down in the couch and you have to enjoy your foods. And when they give you a menu, you have to look what food you have. Doorkeeper means you have to cook for the guests. Storekeeper is the one who cooks for the guest? Yeah. I know everything, Mommy. Tell me, what is customer then? Mom, customer is you have to choose your menu, and then you have to build the can. Then you choose the menu on the book, and then choose it, and the chef will give you it. Okay. We'll see the menu and we'll order it. Chef will give it. Okay. Yeah. Then? That's all, Mommy. Then we have to eat the food? Yeah. Afterwards? Free food? No! Yeah, free food. Free food? Yeah. All the customer get the free food then? Yeah. Are you sure? Yeah. You don't want money for the restaurant? No. In my money bag, I have a lot of money. You'll give the free food for needy? Yeah. Okay. But customer is the one who comes to your restaurant, and you'll give the menu, and they'll choose the food from it. Then they'll order the food. Then chef will prepare and server will serve the food, and then customer will eat the food and pay the bill. That is the customer. Yeah. ನಾನು ಏನಾದ್ರು ಬ್ಯುಸಿ ಇದ್ರೆ, ನಾನು ಕೆಲಸಗಳಲ್ಲಿ ಏನಾರು ಲೈಕ್ ಬ್ಯುಸಿ ಇದ್ಬಿಟ್ರೆ, ಪಾಪು ತನ್ನ ಪಾಡಕ್ಕೆ ತಾನು ರೂಮ್ಗೆ ಹೋಗಿ ಆಟ ಆಡ್ಕೊತಾ ಇರ್ತಾಳೆ ಒಬ್ಳೇನೆ. ಏನು ಡಿಸ್ಟರ್ಬ್ ಮಾಡಲ್ಲ ನನಗೆ, ಹೇಳಿದ ಮಾತೆಲ್ಲ ಕೇಳ್ತಾಳೆ. ಟಚ್ ವುಡ್. ಏನಪ್ಪ? ಬಟರ್ಫ್ಲೈ ತರ್ಸು. ಎಷ್ಟು ಚೆನ್ನಾಗಿದೆ ಬಟರ್ಫ್ಲೈ. It's like me. It's like you. ಚೆನ್ನಾಗಿದೆ. 8 goes to 9. 9 goes to 10. 10 goes to 11. 11 goes to 12. 12 goes to 13. I did it. It fell down. ಫಿಕ್ಸ್ ಮಾಡ್ತಾ ಇದ್ದೀನಿ. There it is. Okay.
Right. That is very real. So there you go. ಓಕೆ ಹಾಕಿದ್ರು ಚಿನ್ನು ಇದನ್ನ ಕಿತ್ತಾಕ್ಬೇಡ ನೀನು ಚಿಕ್ಕ ಪಾಪು ಇದ್ದಾಗ ಕಿತ್ತಾಕಿದ್ದೆ ಅದು ಹಂಗೆ ಇಟ್ಟಿದ್ವಿ ಇವಾಗ ಹೊಸ ತಂದು ಹಾಕಿದ್ವಿ ಕಿತ್ತಾಕ್ಬೇಡ ಇನ್ನು ಕಾಸ್ಟ್ಲಿ ಇದು ಎಕ್ಸ್ಪೆನ್ಸಿವ್ ಓಕೆನಾ ನೋಡಿ ಇಲ್ಲಿ ಕಿತ್ತೋಗಿರೋದು ಅಲ್ಲಿದೆ ಇದು ನಮ್ಮ ಪಾಪು ಕಿತ್ತಾಕಿದ್ಲು ತೆಗೆದ್ಬಿಟ್ಟು ಹಳೇದು ಇದು ಹೊಸ ತಂದು ಹಾಕಿದ್ದೀವಿ ಇದು $9 ಅಷ್ಟೇ $9 ಅಷ್ಟೇ ಟೆಸ್ಟ್ ಮಾಡಿ ಆದರೆ ಮುರಿದಾಕ್ಬೇಡ ಚಿಕ್ಕ ಪಾಪು ಇದ್ದಾಗ 1.5 ವರ್ಷದಲ್ಲಿ ಹೋಗ್ಬಿಟ್ಟು ಅದನ್ನ ತೆಗೆದು ನೋಡೋಕ್ಕೆ ಮುರಿದಾಕಿದ್ಲು ಇದನ್ನು ಮುರಿದಾಕ್ಕೊಂಡು ನೀವು ನೋಡಿರ್ಬೋದು ನಮ್ಮ ವೀಡಿಯೋಸಲ್ಲಿ ಇಷ್ಟಕ್ಕೆ ಓಪನ್ ಇರುತ್ತೆ ಅಥವಾ ಮುರಿದೋಗಿರೋದು ಕಾಣಿಸ್ತಾ ಇತ್ತು ಇವಾಗ ರೆಡಿ ಮಾಡಿದ್ದಾರೆ ಅವರಪ್ಪ ಇವಾಗ ಮುರಿದಾಕಲ್ಲ ನಮ್ಮ ಪಾಪು ಅಲ್ವಮ್ಮ 1.5 ವರ್ಷದಿಂದ 4 ಇಯರ್ಸ್ ಆಗಿಬಿಟ್ಟಿದೆ ನಮ್ಮ ಸೀರೆಗೆ ಸೊ ಮುರಿದಾಕಲ್ಲ ಅಲ್ವಾ ಪುಟ್ಟ ನೋಡಿ ಈ ಥರ ಮಾಡಿ ತೋರಿಸ್ಬೇಕು ಹೆಂಗೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಹೇಳು ಹೆಂಗೆ ಓಪನ್ ಮಾಡೋದು ಹೆಂಗೆ ಕ್ಲೋಸ್ ಮಾಡೋದು ಹೇಳ್ಕೊಡೋರಿಗೆ ನಿನ್ನ ಫ್ರೆಂಡ್ಸಿಗೆ Friend, this is how you open. If you want to do it too much, you can do it like this. It's too much. If you open it, you can open it. But if you put it like this, it can close. But don't do it with your fingers. Also, you have to do it with this. Do you have this? And then close. ಏಯ್ ಚಿನ್ನು ಏನದು ವಾಟ್ ಇಸ್ ದ್ಯಾಟ್ French fries. ಫ್ರೆಂಚ್ ಫ್ರೈಸಾ Open it here. Do you think it? ನನ್ನ ಮಗಳು ಫ್ರೆಂಚ್ ಫ್ರೈಸ್ ತಂದು ಕೊಟ್ಟಿದ್ದಾಳೆ ನೀನು ತಿಂದಪ್ಪ ನೀನು ತಿಂದ ಡ್ಯಾಡಿ Yeah. My mom selected my burger. ಮೈ ಮಾಮಿ ಸೆಲೆಕ್ಟೆಡ್ ಬಬಲ್ ಗಮ್ ಫ್ಲೇವರ್ಸ್ ಅಂತ ಹೇಳ್ತಾಳೆ ಆ್ಯಕ್ಚುಲಿ ಅದ್ರ ಮೇಲೆ ಗ್ಯಾಬಿಸ್ ಡಾಲ್ ಇದೆ ಅಂತ ಆ ಟೂತ್ ಪೇಸ್ಟ್ ತೊಗೊಂಡಿರೋದು ನಾನು ಸೆಲೆಕ್ಟ್ ಮಾಡಿದ್ದು ಸ್ಟ್ರಾಬೆರಿ ಫ್ಲೇವರ್ ನಮ್ಮ ಬಬಲ್ ಗಮ್ ಫ್ಲೇವರ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ನಮ್ಮ ಸೀರೆ ಅದೇ ಬೇಕು ಅಂತ ಗ್ಯಾಬಿಸ್ ಕೊಂಬೆ ಇದೆ ಅಂತ ಆ ಟೂತ್ ಪೇಸ್ಟ್ ತೊಗೊಂಡಿರೋದು ನಾವು ವಾಲ್ಮಾರ್ಟ್ ಶಾಪಿಂಗ್ ಬಂದಿದ್ವಲ್ಲ ಹಸ್ವಾಗ್ತಿತ್ತು ಅಂತ ಸರಿ ಚಿಕನ್ ವಿಂಗ್ಸ್ ಮತ್ತು ಪೊಟ್ಯಾಟೊ ವೆಡ್ಜಸ್ ತೊಗೊಂಡ್ವಿ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಫಸ್ಟ್ ಟೈಮ್ ಇಲ್ಲಿ ತೊಗೊತಾ ಇರೋದು ವಾಲ್ಮಾರ್ಟ್ನಲ್ಲಿ ಇದುವರೆಗೂ ತೊಗೊಂಡಿಲ್ಲ ಇದೇ ಫಸ್ಟ್ ಟೈಮು ವಾಲ್ಮಾರ್ಟಿಂದ ಪೊಟ್ಯಾಟೊ ವೆಡ್ಜಸ್ ಮತ್ತು ಬಾರ್ಬೆಕ್ಯೂ ಚಿಕನ್ ವಿಂಗ್ಸ್ ತೊಗೊಂಡಿದ್ದೀವಿ ಬಾರ್ಬೆಕ್ಯೂ ಚಿಕನ್ ವಿಂಗ್ಸ್ ಆಮೇಲೆ ತೋರಿಸ್ತೀನಿ ತೊಗೋತೀನಿ ಚೆನ್ನಾಗಿದೆಯಾ ಟೇಸ್ಟಿ ಹೇಳು ಹಿಂಗಂದ್ರೆ ಟೇಸ್ಟ್ ಪೊಟ್ಯಾಟೊ ವೆಡ್ಜಸ್ಸು ಬಾರ್ಬೆಕ್ಯೂ ಚಿಕನ್ ವಿಂಗ್ಸ್ ತೊಗೊಂಡ್ವಿ ಗೊತ್ತಿರಲ್ಲ ಯಾವತ್ತೂ ನಾವು ತೊಗೊಳ್ತಾ ಇರಲ್ಲ ವಾಲ್ಮಾರ್ಟಲ್ಲಿ ಯಾವಾಗೋ ತುಂಬ ಟ್ರೈ ಮಾಡೋಣ ಅಂತ ತೊಗೊಂಡು ಚೆನ್ನಾಗಿದೆ ಬಾರ್ಬೆಕ್ಯೂ ಚಿಕನ್ ವಿಂಗ್ಸ್ ನಂಗೆ ಗೊತ್ತಿಲ್ಲ ಇನ್ನೂ ಟೇಸ್ಟ್ ಮಾಡೋಣ ಮನೆಗೆ ಹೋಗಿ ಟೇಸ್ಟ್ ಮಾಡ್ತೀನಿ ಬಿರಿಯಾನಿ ತೊಗೊಂಡಿದ್ದೀವಿ ಸೊ ಬಿರಿಯಾನಿ ಬಾರ್ಬೆಕ್ಯೂ ಚಿಕನ್ ವಿಂಗ್ಸು ಪೊಟ್ಯಾಟೊ ವೆಡ್ಜಸ್ಸು ಇವತ್ತು ನಮ್ಮ ಫುಡ್ ನಮ್ಮ ಮನೆ ಮುಂದೆ ಫ್ರಂಟಲ್ಲಿ ಗಿಡಗಳಿದೆಯಲ್ಲ ಅದರಲ್ಲಿ ಈ ಥರ ಒಂದು ರೆಡ್ ಕಾಯಿಗಳು ಬಿಟ್ಟಿದೆ ಜಸ್ಟ್ ಲೈಕ್ ಫ್ರೂಟ್ಸ್ ಐ ಡೋಂಟ್ ನೋ ಲೈಕ್ ವಾಟ್ ಕೈಂಡ್ ಆಫ್ ಫ್ರೂಟ್ಸ್ ಆರ್ ಫ್ಲವರ್ಸ್ ಇಟ್ ವಿಲ್ ಬಿಕಮ್ ಬಟ್ ನಾವು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಸೊ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡೆ ಅದರ ವೀಡಿಯೋ ಕ್ಲಿಪ್ ತೊಗೊಂಡೆ ನೋಡೋಕ್ಕೆ ಚೆನ್ನಾಗಿತ್ತು ಅಂತ ಇವತ್ತು ಇಂಡಿಯನ್ ಸ್ಟೋರ್ಗೆ ಹೋಗಿದ್ವಲ್ಲ ಇದೆಲ್ಲ ಗ್ರಾಸರಿ ತೊಗೊಂಡು ಬಂದ್ವಿ ಇದು ಕೇಸರ್ ಕುಲ್ಫಿ ಐಸ್ ಕ್ರೀಮ್ ಮಾಡೋಣ ಅಂತ ತೊಗೊಂಡು ಬಂದೆ ಮತ್ತು ಇವೆಲ್ಲ ತೊಗೊಂಡು ಬಂದಿದ್ದೀನಿ ಇದು ಸ್ವಲ್ಪ ಏನೋ ತಿನ್ನೋದು ಇದು ಕಡಲೆಪುರದ ಲಾಡು ಬರುತ್ತಲ್ಲ ಅದು ಮತ್ತು ಇದು ಚಿಕ್ಕೀಸ್ ಅಂತೀವಲ್ಲ ನಾವು ಅದನ್ನೇನೋ ಪೀನಟ್ ಲಡ್ಡು ಅಂತ ಕೊಡ್ತಾ ಇದ್ದಾರೆ ಸೊ ಇದಿಷ್ಟು ಹಾಗೆ ಸ್ವಲ್ಪ ತರಕಾರಿಗಳ ತೊಗೊಂಡು ಬಂದ್ವಿ ಸೊ ಇವೆಲ್ಲ ಏನೇನೋ ಗ್ರಾಸರಿ ತೊಗೊಂಡು ಬಂದ್ವಿ ಮನೆಗೆ ಬೇಕಾಗಿರೋದು ನಮ್ಮ ಸೀರೆ ಟೂತ್ ಪೇಸ್ಟ್ ನೋಡ್ಕೋತಾ ಇದ್ದಾಳೆ ಇದೆಯಲ್ವಾ ಬೇಡಮ್ಮ ಹಲ್ಲುಚ್ಕೊಂಡು ಬಂದ ಇವಾಗ ಮಧ್ಯಾಹ್ನ ಯಾರಾದರೂ ಹಲ್ಲುಚ್ತಾರ ಹೊಸ ಪೇಸ್ಟ್ ಅಂದ ತಕ್ಷಣ ಹಲ್ಲುಚ್ಬಿಡ್ಬೇಕಾ ನೀನು ಹೊಸ ಪೇಸ್ಟ್ ಕೊಡ್ಸಿದ್ರೆ ಇವಾಗ ಹಲ್ಲುಜಿದಾಳೆ ತೊಗೊಂಡೋಗಿ ಎಕ್ಸೈಟ್ಮೆಂಟಿಗೆ ಮಧ್ಯಾಹ್ನ ಸೊ ಇದು ಈ ಥರ ಇದು ಬಾರ್ಬೆಕ್ಯೂ ಚಿಕನ್ ವಿಂಗ್ಸು ವಾಲ್ಮಾರ್ಟಲ್ಲಿ ತೊಗೊಂಡಿದ್ದು ಇದು ಬಿರಿಯಾನಿ ನಮ್ಮ ಸೀರೆ ಆಲ್ಮೋಸ್ಟ್ 2 ಇಯರ್ಸ್ ಮಗುವಿಂದಾಗಿಂದಾನೆ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗ ನೋಡಿ ಬೆಡ್ಶೀಟ್ ಎಲ್ಲ ಹಾಕಿ ಸರಿ ಮಾಡ್ತಾ ಇದೆ ಹೇಳಿ ಸ್ವಲ್ಪ ಟೈಟಾಗಿ ಹೇಳಿದ್ಬಿಟ್ಟು ಕೆಳಗಡೆ 6 ಗುಡ್ ಜಾಬ್ ಹೆಲ್ಪ್ ಮಾಡುತ್ತೆ ಇದು ನಮ್ಮ ಬಂಗಾರ Because you do it by yourself, everyone will get tired and they will not do it again. But if someone helps,
ನೀನೊಬ್ಬಳೇ ಮಾಡಬೇಕಾಗುತ್ತೆ, ಅದಕ್ಕೆ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಮ್ಮ, ಇಲ್ಲಾಂದರೆ ನಿಂಗೆ ಟಯರ್ಡ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದೆ ನಮ್ಮ ಪಾಪು ನನಗೆ. I can help you. And I just for my mom to help. ಥ್ಯಾಂಕ್ ಯು ಚಿನ್ನ ಫಾರ್ ಹೆಲ್ಪಿಂಗ್. You're welcome. Daddy, don't take it down. ನಮ್ಮ ಮನೆಯಲ್ಲಿ ಟೊಮ್ಯಾಟೊಗೆ ಸೀಡ್ಸ್ ತೆಗೆದು ಅಡುಗೆ ಮಾಡ್ತೀವಿ. ನಮ್ಮ ಸಿರಿ ತೆಗಿತಾ ಇದ್ದಾಳೆ ನೋಡಿ, ಇವಾಗ ಕಲ್ತ್ಬಿಟ್ಟಿದ್ದಾಳೆ, ಅವಳೇ ಮಾಡಿಕೊಡಿದೆ ಇವಾಗ ನನಗೆ ಅಲ್ಲಮ್ಮ. ನೀಟಾಗಿ ತೆಕ್ಕೊಟ್ಟಿದ್ದಾಳೆ ಸೀಡ್ಸ್ ಎಲ್ಲ. ಗುಡ್ ಜಾಬ್. ಈಗ ಬೆಳಗ್ಗೆ ಆಗಿದೆ 7 ಗಂಟೆ. ಸಿರಿಗೆ ಊಟ ಕಟ್ಟಿದ್ದೀನಿ ಸ್ಕೂಲ್ಗೆ. ಮಿಕ್ಸ್ಚರು, ದಾಳಿಂಬೆ ಹಣ್ಣು, ನೆನೆಸಿದ ಬಾದಾಮಿ, ಬ್ರೆಡ್ ಟೋಸ್ಟು, ಆಮ್ಲೆಟ್, ಜ್ಯೂಸು ಮತ್ತು ಕುಕ್ಕೀಸ್ ಮತ್ತು ಚಿಪ್ಸ್. ತುಂಬ ಚಳಿ ಇರೋದನ್ನ ಥರ್ಮಲ್ ವೇರ್ ಹಾಕಿ ರೆಡಿ ಮಾಡಿದ್ದೀನಿ ಸ್ಕೂಲ್ಗೆ ಸಿರಿಗೆ. Daddy, mommy always takes the plate. I think you have to wake up 15 minutes and I wake up. ಹಾಯ್ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿಂದ ಪಾಪು ಸ್ವಿಮ್ಮಿಂಗ್ ಕ್ಲಾಸ್ ಹೋಗ್ತಾ ಇದ್ದಾಳೆ. ನೀವು ಸ್ವಿಮ್ಮಿಂಗ್ ಹೆಂಗೆ ಮಾಡ್ತಾಳೆ ಅಂತ ನೋಡಿ, ನಮ್ಮ ಪಾಪು ಸ್ವಿಮ್ಮಿಂಗ್ ಹಿಂಗೆ ಮಾಡುತ್ತೆ ಅಂತ ನೋಡಿದ್ದೀರಲ್ಲ. ಇವಾಗ ಮತ್ತೆ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಜಾಯ್ನ್ ಆಗ್ತಾ ಇದೆ ನಮ್ಮ ಪಾಪು, ನಮ್ಮ ಸಿರಿ ಪಾಪು. ನೋಡಬೇಕು ಹೇಗೆ ಮಾಡುತ್ತೆ ಅಂತ ಅಲ್ಲಮ್ಮ. Hi, Namaste, welcome to my channel. Today I'm going to swimming class. Mama, this is the first swimming class. I was asking for this swimming time. Until now I got my dad got me here. ಸಿರಿ 2.5 years ಇದ್ದಾಗ ಸ್ವಿಮ್ಮಿಂಗ್ ಕಲಿತಾ ಇದ್ಲು. 1 ವರ್ಷ ಗ್ಯಾಪ್ ಬಂತು. ಬಟ್ ಶಿವ ಅವಾಗ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ನಮ್ಮ ಪಾಪುಗೆ. ಇವಾಗ ಸ್ವಿಮ್ಮಿಂಗ್ ಸೇರ್ಕೊಂಡಿದೆ ಅಂತ ತುಂಬ ಖುಷಿ ಆಗಿದೆ ನಮ್ಮ ಸಿರಿಗೆ. ನಮ್ಮ ಸಿರಿ ಇವಾಗ ಸ್ವಿಮ್ಮಿಂಗ್ ಹೋಗ್ತಾ ಇದ್ದಾಳೆ. ಮಾಡುತ್ತೆ ನಮ್ಮ ಪಾಪು. ಸ್ವಿಮ್ಮಿಂಗ್ ಮಾಡುತ್ತಂತೆ, ನೋಡೋಣ ಏನು ಮಾಡುತ್ತೆ ಅಂತ. ಧೈರ್ಯವಾಗಿ ನೀರಲ್ಲಂತೂ ಹೋಗ್ತಾಳೆ ನಮ್ಮ ಪಾಪು ಯಾವಾಗ್ಲೂ. ಇವಾಗ ನೋಡಬೇಕು, ಅವ್ರ ಡ್ಯಾಡಿ ಜೊತೆ ಹೋಗೋಳು ಯಾವಾಗ್ಲೂ. ಅಲ್ಲಿ ಸ್ವಿಮ್ಮಿಂಗ್ ಕೂಡ ಅಂದರೆ ಒಬ್ಬಳೇ ಹೋಗೋಳು. ಇವಾಗ ನೋಡಬೇಕು ಸ್ವಿಮ್ಮರ್ ಜೊತೆ ಹೆಂಗೆ ಮಾಡ್ತಾಳೆ, ಟ್ರೈನರ್ ಜೊತೆ ಅಂತ ಅಲ್ಲಮ್ಮ. 3 ವರ್ಷದ ಕೆಳಗಡೆ ಇರೋ ಮಕ್ಳಿಗಾದರೆ ಟ್ರೈನರ್ ಇರ್ತಾರೆ ಮತ್ತು ಪೇರೆಂಟ್ಸು ಒಳಗಡೆ ಎಳಿಬೇಕು, ಮಕ್ಕಳನ್ನ ಅವರೇ ಇಟ್ಕೊಂಡು ಟ್ರೈನ್ ಮಾಡಬೇಕು. ನೀವು ನಮ್ಮ ಪ್ರೀವಿಯಸ್ ವ್ಲಾಗ್ಸಲ್ಲಿ ನೋಡಿದರೆ ಶಿವಾನೇ ನಮ್ಮ ಪಾಪುಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇರೋದು. ಮತ್ತು ನಮ್ಮ ಕಮ್ಯುನಿಟಿ ಸ್ವಿಮ್ಮಿಂಗ್ ಪೂಲ್ನಲ್ಲೂ ಶಿವ ನಮ್ಮ ಪಾಪುಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇದ್ರು. ಸೊ ಮಾಡ್ತಾ ಇದ್ಲು ಚೆನ್ನಾಗಿ. ಇವಾಗ ಡೈರೆಕ್ಟ್ ಟ್ರೈನರ್ ಕೈಲೇ ಲೈಕ್ ಇನ್ಸ್ಟ್ರಕ್ಟರ್ ಕೈಲೇ ಮಾಡಿಸಿ ಟ್ರೈ ಮಾಡೋಣ, ಬೇಗ ಕಲ್ತ್ಕೊತಾಳೆ ನಮ್ಮ ಸಿರಿ ಅಂತ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಸೇರಿಸಿದ್ವಿ. ಅವಳಿಗೂ ತುಂಬ ಖುಷಿಯಾಗಿದೆ. ಇಲ್ಲಿ ಹೇಗೆ ಹೇಳ್ಕೊಡ್ತಿದ್ದಾರೆ ಅಂತ ನಿಮಗೆ ಗ್ಲಿಮ್ಸ್ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು. ಇದಾದಮೇಲೆ ಅವರು ಲೆವೆಲ್ 1 ಲೆವೆಲ್ 2 ಅಂತ ಇರುತ್ತೆ. ಸೊ ಸೆಲೆಕ್ಟ್ ಆಗಿದ್ದಾಳ ಇಲ್ವಾ ಆ ಥರ, ಲೈಕ್ ಇಷ್ಟು ಕ್ಲಾಸಸ್ ಆದಮೇಲೆ ಎಷ್ಟು ದಿನಕ್ಕೆ ಎಷ್ಟು ಚೆನ್ನಾಗಿ ಪಾಪು ಬೇಗ ಬೇಗ ಕಲ್ತ್ಕೋತಾಳೆ ಅಷ್ಟು ಬೇಗ ಅವರು ಲೆವೆಲ್ 1 ಲೆವೆಲ್ 2 ಅಂತ ಪ್ರಮೋಟ್ ಮಾಡ್ತಾ ಹೋಗ್ತಾರೆ. ಆಗ ಪ್ರಮೋಟ್ ಮಾಡಿದಾಗ ನಮ್ಮ ಸಿರಿ ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಬೇರೆ ಇನ್ಸ್ಟ್ರಕ್ಟರ್ ಇರ್ತಾರೆ, ಅವರು ಬೇರೆ ಬೇರೆ ಟೆಕ್ನಿಕ್ಸು ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡೋದು ಅವನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತಾರೆ. ಜಂಪ್ ಮಾಡ್ಬೇಕಾದ್ರೆ ನಿಧಾನಕ್ಕೆ ಮಾಡಿದ್ಲು. ನೆಕ್ಸ್ಟ್ ಜಂಪ್ ಮಾಡ್ಬೇಕಾದ್ರೆ ತೆಗಿಯೋಣ ವಿಡಿಯೋ ಅಂತ ಅನ್ಕೊಳ್ಳೋಷ್ಟರಲ್ಲಿ ಕರೆಕ್ಟಾಗಿ ಯಾರೋ ಅಡ್ಡ ಬಂದ್ಬಿಟ್ರು. ಇಷ್ಟ ತೆಗಿಯೋಕ್ಕಾಗಿದ್ದು. ಪಾಪು ಸ್ವಿಮ್ಮಿಂಗ್ ಕ್ಲಾಸ್ ಆಯ್ತು.
ಮಾಡಿದ್ಲು ಅಂತ ಹೇಳಿದ್ದಾರೆ ಟೀಚರ್. ಸರಿ ಆ ಕಡೆ ಹೋಗ್ಬೇಡ, ವಾಟರ್ ಇದೆ. ಓಕೆ, ಸೊ ಸ್ವಿಮ್ಮಿಂಗ್ ಕ್ಲಾಸಸ್ ರನ್ ಫಾರ್ ಟುಡೇ. ಶಿ ಡಿಡ್ ವೆಲ್. ಅವರ ಟ್ರೈನರು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರು. ಪಾಪುನ ಧೈರ್ಯವಾಗಿ ಆರಾಮಾಗಿ ಮಾಡಿದ್ಲು. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಫ್ರಂಟ್ ಫ್ಲೋಟಿಂಗ್, ಫ್ರಂಟ್ ಸ್ವಿಮ್ಮಿಂಗ್, ಬ್ಯಾಕ್ ಸ್ವಿಮ್ಮಿಂಗ್, jumping, red light, bubbling, green light, red light, green light, baby. Red light, green light, purple light. ಆಟ ಆಡಿಸ್ತಾ ಇದ್ರು. ರೆಡ್ ಲೈಟ್, ಗ್ರೀನ್ ಲೈಟ್, ಪರ್ಪಲ್ ಲೈಟ್ ಅಂತೆಲ್ಲ ಹೇಳಿ. ಆ ಸ್ವಿಟ್ ಗೇಮ್ ಅದೆಯಲ್ಲ ಟ್ರೆಂಡ್ ಹೊಸದು, ಅದ್ರ ಬರೋದು ಮಕ್ಕಳೆಲ್ಲ ನೋಡಿದ್ದಾರೆ ಏನೋ ಗೊತ್ತಿಲ್ಲ. ರೆಡ್ ಲೈಟ್, ಗ್ರೀನ್ ಲೈಟ್ ಅಂದ್ಕೊಂಡು, ರೆಡ್ ಲೈಟ್ ಅಂದರೆ ಕೈಯೆಲ್ಲ ಜೋರಾಗಿ ಆಡಿಸ್ಬೇಕು, ಗ್ರೀನ್ ಲೈಟ್ ಅಂದರೆ ಜೋರಾಗಿ ಆಡಿಸ್ಬೇಕು, ರೆಡ್ ಲೈಟ್ ಅಂದರೆ ಪಾಸ್ ಆಗಬೇಕು, ಆ ಥರ ಅಲ್ಲಮ್ಮ. ಮಾಡಿದೆ ಚೆನ್ನಾಗಿ ಮಾಡಿದ್ಲು. ನಾವು ನೋಡಿದ್ವಿ. ನನಗೆ ವೀಡಿಯೋ ಹಿಡ್ಕೋಬೇಕಾ ಬೇಡವಾ ಅಂತ ಗೊತ್ತಿಲ್ಲ. ಸೊ ಹೆಂಗೆಂಗೋ ಒಂಚೂರು ಹಿಡ್ಕೊಂಡೆ. ಬಟ್ ಬರ್ಬೇಕಾರೆ ಟ್ರೈನರ್ನ ಕೇಳ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ವೀಡಿಯೋ ಹಿಡ್ಕೋಬೋದಾ ಅಂತ. ಪರವಾಗಿಲ್ಲ ಹಿಡ್ಕೊ ಅಂದಿದ್ದಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡ್ತಿದ್ದನ್ನ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು, ಬಾಯ್.